ನಮಸ್ಕಾರ ವೀಕ್ಷಕರೇ, ಸಪ್ತಶ್ವ ಚಾನೆಲ್ಗೆ ಸ್ವಾಗತ. ರೈತ ನಮ್ಮ ದೇಶದ ಬೆನ್ನೆಲುಬು ಎಂದು ಕರೀತಾರೆ. ಅದೇ ರೈತನಿಂದ ನಾವು ನೆಮ್ಮದಿಯಾಗಿ 3 ಹೊತ್ತು ನಮ್ಮ ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದೇವೆ ಅಂದ್ರೆ ತಪ್ಪಾಗ್ಲಾರ್ದು. ಆದರೆ ಅದೇ ರೈತನಿಗೆ ಆಗಿರುವ ಮೋಸ ನೋಡಿದ್ರೆ ಪ್ರಪಂಚದಲ್ಲಿ ಇಂತಹ ಜನರು ಇರ್ತಾರಾ ಎಂಬ ಪ್ರಶ್ನೆ ಕಾಡ್ತಾ ಇದೆ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಇಡಗೂರು ಗ್ರಾಮ ಪಂಚಾಯಿತಿಯ ಬೆಳಕೇರಿ ಗ್ರಾಮದ ಬಳಿ ದುಷ್ಕರ್ಮಿಗಳು ಕಷ್ಟಪಟ್ಟು ಬೆಳೆದ ರೈತನ ಬಾಳೆ ತೋಟವನ್ನು ಕಡಿದು ನಾಶಪಡಿಸಿರುವ ಘಟನೆ ನಡೆದಿದೆ. ಗ್ರಾಮದಲ್ಲಿರುವ ಮಂಜುನಾಥ್ ಎನ್ನುವ ರೈತನು 3 ಎಕರೆ ಪ್ರದೇಶದಲ್ಲಿ ಸುಮಾರು 3,000ಕ್ಕೂ ಹೆಚ್ಚು ಬಾಳೆ ಗಿಡಗಳನ್ನು ನಾಟಿ ಮಾಡಿ ಹಲವಾರು ತಿಂಗಳುಗಳಿಂದ ಹಗಲು ರಾತ್ರಿ ಶ್ರಮಪಟ್ಟು ಬೆಳೆ ಬೆಳೆದಿದ್ದ. ಉತ್ತಮ ಫಲ ನೀಡುವ ಹಂತಕ್ಕೆ ಬಂದಿದ್ದ ಈ ತೋಟಕ್ಕೆ ದುಷ್ಕರ್ಮಿಗಳು ರಾತ್ರಿ ವೇಳೆ ನುಗ್ಗಿ 1,000ಕ್ಕೂ ಹೆಚ್ಚು ಗಿಡಗಳನ್ನು ಕಡಿದು ಹಾಳು ಮಾಡಿದ್ದಾರೆ. ಇನ್ನು ಘಟನೆಯ ಸಮಯದಲ್ಲಿ ಮಂಜುನಾಥ್ ಅವರ ಕುಟುಂಬ ನಂಜನಗೂಡಿಗೆ ತೆರಳಿದಾಗಿ ತಿಳಿದು ಬಂದಿದೆ. ಈ ಅವಕಾಶವನ್ನು ದುರುಪಯೋಗಪಡಿಸಿಕೊಂಡ ದುಷ್ಕರ್ಮಿಗಳು ತೋಟದಲ್ಲಿ ಅಟ್ಟಹಾಸ ಮೆರೆದಿದ್ದಾರೆ. 5 ಲಕ್ಷ ರೂಪಾಯಿ ಸಾಲ ಮಾಡಿ ಈ ಬಾಳೆ ತೋಟ ಬೆಳೆದಿದ್ದ ರೈತನಿಗೆ ಇದೀಗ ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದೆ. ಹಲವಾರು ತಿಂಗಳ ಪರಿಶ್ರಮ ಒಂದೇ ರಾತ್ರಿಯಲ್ಲಿ ಮಣ್ಣಾಗಿರುವುದು ರೈತನ ಕುಟುಂಬವನ್ನು ಸಂಕಷ್ಟಕ್ಕೆ ತಳ್ಳಿದೆ. ಹೊಟ್ಟೆ ಕಿಚ್ಚಿನಿಂದ ಈ ಕೃತ್ಯ ಎಸಗಿರಬಹುದು ಎಂದು ಅನುಮಾನ ವ್ಯಕ್ತವಾಗಿದೆ. ಈ ಕುರಿತು ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಆರೋಪಿಗಳ ಪತ್ತೆಗೆ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ನಾವು ಬುಧವಾರ ಬೆಳಗಿನ ಜಾವ 5 ಗಂಟೆಗೆ ಬಂದು ಸರ್ 5 ಗಂಟೆಗೆ ಬಂದು ಬುಧವಾರ ಗಾಡಿ ಓಡಿಸಿ ಬಂದ್ವಿ. ಬುಧವಾರ ಮಧ್ಯಾಹ್ನ ಹೊಲದಲ್ಲಿ ಬಂದು ನೋಡಿದ್ರೆ ಈ ಥರ ಬುಧವಾರ ಮಾಡಿದ್ದು ಸರ್. ಸೋಮವಾರ ನೈಟೇ ಮಾಡಿದ್ರೆ ನಾವು ನೋಡಿರೋದು ಬುಧವಾರ ಸರ್. ನಾವು ಬುಧವಾರ ಸಾಯಂಕಾಲ ಹೋಗಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದ್ವಿ ಸರ್. ಅಂದರೆ ನಿಮ್ಗೆ ಯಾವ ಥರ ವಿಚಾರ ಗೊತ್ತಾಯಿತು? ಏನು ಸ್ಥಳೀಯರು ಯಾರಾದರೂ? ಸ್ಥಳೀಯರೇ ಸರ್, ನಮ್ಮ ಮನೆ ಪಕ್ಕದವರೇ ಅವರೇ ಮಾಡಿರೋ ಸರ್. ಅವರು ನಮ್ಮ ಮಿಸ್ಸಸ್ ಅವರು ಹಸು ಹೋಗಿದ್ದಕ್ಕೆ ನಿಮ್ಮ ಬೆಳೆ ಹಾಳು ಮಾಡ್ತೀನಿ, ನಿಮ್ಮ ಮೊಸಳೆಲ್ಲ ಹಾಳು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಮಿಸ್ಸಸ್ ಮೇಲೆ ಗಲಾಟೆ ಹೋಗಿದ್ರು. ನಾವು ಯಾಕೆ ಬಿಡು ಮಾಮೂಲಿ ಹಸು ಗಲಾಟೆ ಅಂತ ಸುಮ್ಮನೆ ಆದ್ವಿ. ದೇವರಾಜ್ ಅನ್ನೋನೇ ಈ ಕೆಲಸ ಮಾಡಿರೋ ಸರ್. ನಾವು ಇಲ್ದಿದ್ದು ನಮ್ಮ ಮನೆ ಪಕ್ಕದವರೇ, ನಾವು ದೇವಸ್ಥಾನಕ್ಕೆ ಹೋಗೋ ಟೈಮ್ ನೋಡೇ ಅವ್ನು ಈ ಕೆಲಸ ಮಾಡಿದ್ದಾನೆ ಸರ್. ಎಷ್ಟು ದಿನ ಹೋಗಿದ್ರಿ ನೀವು ಪ್ರವಾಸ? ಸರ್ ನಾವು 3 ದಿನ ಹೋಗಿದ್ದೀವಿ ಸರ್. ಇವಾಗ ಎಷ್ಟು ಬೆಳೆ ನಾಶ ಆಗಿದೆ, ಎಷ್ಟು ಲಾಸ್ ಆಗಿದೆ ಟೋಟಲ್? ನಾವು ಒಂದು 5 ರಿಂದ 6 ಲಕ್ಷ ರೂಪಾಯಿ ಖರ್ಚೇ ಮಾಡಿದ್ದೀನಿ ಸರ್. 1,000 ಗಿಡ ಹೊಡೆದಿದೆ ಸರ್. ಇದರಲ್ಲಿ ಕಂಪ್ಲೇಂಟ್ ಮಾಡಿದ್ದೀರಾ? ನಾವು ಕಂಪ್ಲೇಂಟ್ ಮಾಡಿದ್ದೀವಿ ಸರ್. ನಾವು ನೆನ್ನೆ ಸಂಜೆನೇ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ರೂರಲ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದ್ದೀವಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದಿದ್ದರು, ಅವರು ಎಲ್ಲ ಫೋಟೋ ತಗೊಂಡು ಹೋಗಿದ್ದಾರೆ. ಇದು ಮಾಡಿದೆ ಸರ್. ಅವರು ನಮಗೆ ನ್ಯಾಯ ಕೊಡಿಸ್ಬೇಕು. ನಮ್ಮ ಹೆಸರು ಮಂಜುನಾಥ್ ಅಂತ. ನಮಗೆ ನ್ಯಾಯ ಸರ್ ಒಂದು 4 ರಿಂದ 5 ಲಕ್ಷ ರೂಪಾಯಿ ಲಾಸ್ ಆಗಿದೆ ಸರ್. ಸರ್, ರೈತರು ಹಗಲು ರಾತ್ರಿ ಪಟ್ಟ ಶ್ರಮಕ್ಕೆ ಕಿಡಿಗೇಡಿಗಳು ಒಂದೇ ದಿನ ಅದನ್ನು ಹಾಳು ಮಾಡಿರುವುದೇ ಒಂದು ದುರಂತ. ಇಂತಹ ಘಟನೆಗಳಿಗೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳುವುದು ಅತ್ಯಗತ್ಯ ಹಾಗೂ ಈ ರೈತನಿಗೆ ನ್ಯಾಯ ಸಿಗಲೇಬೇಕೆಂಬುದು ಎಲ್ಲರ ಮನವಿಯಾಗಿದೆ.